ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ನನ್ನ ಮೊದಲನೇ ವ್ಲಾಗು. ಇವತ್ತು ಸ್ವಲ್ಪ ಮನೆ ಕ್ಲೀನ್ ಮಾಡೋಣ ಅಂತ ನಮ್ಮಮ್ಮ ಬಂದಿದ್ದಾರೆ. ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಗಲೀಜಾದಂಗೆ ಆಗಿತ್ತು, ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಕ್ಲೀನ್ ಮಾಡಲ್ಲ. ಇವತ್ತು ಅಲ್ಲಿ ಸ್ವಲ್ಪ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ನಾನು ನನ್ನ ಡಯಟಲ್ಲಿ ಸ್ವಲ್ಪ ಕಾಬ್ಸು ಪಲಾವ್ ಮಾಡಿದ್ದೆ, ವೆಜಿಟೇಬಲ್ಸು ಮತ್ತು ಪ್ರೋಟೀನ್ಗೆ ಸೋಯಾ ಚಂಕ್ಸು ಮತ್ತು ಸೋಯಾ ಬಿನ್ ಹಾಕಿ ಪಲ್ಯ ಮಾಡಿದ್ದೆ. ಸ್ವಲ್ಪ ಫ್ರೂಟ್ಸು ತೊಗೊಂಡಿದ್ದೀನಿ. ಇದು ನನ್ನ ಬ್ಯಾಲೆನ್ಸ್ ಮೀಲು. ಬೆಳಿಗ್ಗೆ ನಾನು 9 ಗಂಟೆಗೆ ಇದನ್ನ ತಿಂತೀನಿ. ಸ್ವಲ್ಪ ಪಾತ್ರೆಗಳೆಲ್ಲ ಇದೆ, ಸ್ವಲ್ಪ ಎಲ್ಲ ಕಟ್ಟಿ ಹಿಂಗೆ ಮೇಲೆ ಹಾಕ್ಬಿಡ್ತೀನಿ. ತುಂಬ ಇದೆ ಪಾತ್ರೆ, ಸ್ವಲ್ಪ ಜಾಗನೂ ಕಮ್ಮಿ ಇದೆ ಅಡುಗೆ ಮನೇಲಿ. ಸ್ವಲ್ಪ ಅವಶ್ಯಕತೆಗಿಂತ ಜಾಸ್ತಿನ ಪಾತ್ರೆ ಇಟ್ಕೊಂಡಿದ್ದೆ ಅಂತ ಅನ್ಸುತ್ತೆ. 3 ಮೂಟೆ ಕಟ್ಟಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ. ಬೇಕಾಗಿದ್ದು ನೋಡಿಕೊಂಡು ಬೇಡದಿರೋದನ್ನೆಲ್ಲ ಕಟ್ಟಿ ಮೇಲೆ ಹಾಕ್ಬಿಡ್ತೀನಿ. ಸ್ವಲ್ಪ ಕ್ಲೀನ್ ಆಗುತ್ತೆ, ಆವಾಗ ಸ್ವಲ್ಪ ಜಾಗ ಉಳಿಯುತ್ತೆ. ಇನ್ನು ತುಂಬ ಇದ್ದಾವೆ ಪಾತ್ರೆ ಎಲ್ಲ ನೋಡಿ, ಎಲ್ಲ ಕಪ್ ಮಾಡಿಬಿಡ್ತೀನಿ ಪಾತ್ರೆಗೆಲ್ಲ. ಅದೆಲ್ಲ ಸ್ವಲ್ಪ ಬೇಕು, ಎಲ್ಲ ಉಳಿದಿದ್ದೆಲ್ಲ ತೊಳೆದು ಇಟ್ಬಿಡ್ತೀನಿ. ಸ್ವಲ್ಪ ಬೆಡ್ಶೀಟ್ ಎಲ್ಲ ಇದ್ವು, ಒಳಗೆ ಇಟ್ಟರೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ ಯೂಸ್ ಮಾಡ್ತಿರೋದು. ಅದನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟೆ. ಮತ್ತು ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ವು, ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟೆ. ಪಾತ್ರೆ ತೊಳೆದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು. ಮನೇಲಿರೋ ಎಲ್ಲ ಪಾತ್ರೆನೂ ತೊಳೆದು ಒಂದ್ಸಲ ಎತ್ತಿಟ್ಬಿಟ್ಟೆ. ಹೌದಾ? ಆಮೇಲೆ ಸ್ವಲ್ಪ ನಮ್ಮ ಮನೆಯವ್ರು ಚಿಕನ್ ತಂದಿದ್ರು. ಚಿಕನ್ ಮಾಡೋಣ ಅಂತ ಹೇಳಿ, ಇದು ಮೊಟ್ಟೆ ಕೋಳಿ ಬರುತ್ತಲ್ಲ, ಮೊಟ್ಟೆ ಕೋಳಿ ತಂದಿದ್ರು. ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಸ್ವಲ್ಪ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲದನ್ನೂ ಒಂದ್ಸಲ ಮಿಕ್ಸಿಲಿ ಕಡ್ದು ಅದ್ರ ಜೊತೆನೇ ಬೇಯಿಸ್ತೀನಿ. ಒಂದು 5 ವಿಷಲ್ ಹೊಡಿಸ್ಬೇಕು ಇದನ್ನು. ಆಮೇಲೆ ಸಪ್ರೇಟಾಗಿ ಖಾರ ತೊಗೊತೀನಿ. ಕಾಯಿ, ಕೊತ್ತಂಬರಿ, ಜೀರಿಗೆ, ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ ಏನೇನು ಹಾಕ್ತೀನೋ, ಚಿಕನ್ ಸಾಂಬಾರಿಗೆಲ್ಲ ಏನೇನು ಹಾಕ್ತೀವೋ ಅದೆಲ್ಲ. ಇವಾಗ ಸ್ವಲ್ಪ ನಮ್ಮ ಅಮ್ಮ ಇರೋದ್ರಿಂದ ನನ್ನ ಮಗಳು ಅವ್ರ ಜೊತೆನೇ ಆಟಾಡ್ತಿದ್ದಾಳೆ. ನನಗೇನು ಡಿಸ್ಟರ್ಬ್ ಮಾಡೋಕ್ಕೆ ಬಂದಿಲ್ಲ. ಅಜ್ಜಿಯರಿದ್ದರೆ ಹಾಗೆ ಅಲ್ವಾ, ಮನೇಲಿ ಸ್ವಲ್ಪ ಆಟ ಆಡ್ಕೊಂಡು ಚೆನ್ನಾಗಿರ್ತಾಳೆ. ಮನೇಲಿ ಯಾರು ಇದ್ದರೆ, ಅಂದರೆ ಯಾರೂ ಇರಲ್ಲ, ನಾನು ಅವಳೆ ಇಬ್ಬರು ಇದ್ದು ಅವಳಿಗೆ ಯಾರು ಬಂದರೆ ಸ್ವಲ್ಪ ಖುಷಿಯಾಗ್ಬಿಡ್ತೀನಿ. ನನಗೂ ಬೇಜಾರಾಗುತ್ತೆ, ಯಾರು ಇರಲ್ಲ ಪಾಪ ಒಬ್ಬಳೇ ಆಟಾಡ್ತಾಳೆ ಅಂತ ಹೇಳಿ. ನಾನು ಫ್ರೀ ಆದಾಗೆಲ್ಲ ಅವಳನ್ನ ಮೇಲ್ಗಡೆ ಕರ್ಕೊಂಡೋಗೆಲ್ಲ ಆಟ ಆಡಿಸ್ತಾ ಇರ್ತೀನಿ. ಪಾಪ ತುಂಬ ಚೆನ್ನಾಗಿ ಆಟಾಡ್ತಾಳೆ. ಯಾರು ಬಂದುಬಿಟ್ರೆ ತುಂಬ ಚೆನ್ನಾಗಿ ಆಟಾಡ್ತಾಳೆ. ಚಿಕನಿಗೆ ಖಾರ ಎಲ್ಲ ಹುರಿದೆ. ನಾನು ಸ್ವಲ್ಪ ಸಾಂಬಾರು ಪೌಡ್ರ್ ಮಾಡಿರ್ತೀನಿ ಮನೇಲೆ, ಅದನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚಿಕನಿಗೂ ಹಾಕ್ಬೋದು ನೀವು, ಮತ್ತು ತರಕಾರಿ ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಂಬಾರು ಪುಡಿ ರೆಸಿಪಿನ ತೋರಿಸ್ತೀನಿ. ನಾನು ಸಾಂಬಾರು ಪುಡಿ ಸ್ವಲ್ಪ ಖಾಲಿ ಆಗಕ್ಕೆ ಬಂದಿದೆ. ಆಮೇಲೆ ಖಾಲಿ ಆದಮೇಲೆ ಸ್ವಲ್ಪ ಸಾಂಬಾರು ಪೌಡ್ರ್ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಆಮೇಲೆ ಸ್ವಲ್ಪ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ನಂಗೆ ರಾಗಿ ಮುದ್ದೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋಲ್ಲ. ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಲ್ಲಿಂದ ರಾಗಿ ಮುದ್ದೆ ಮಾಡೋಕ್ಕೆ ನೋಡ್ಕೊಂಡಿದ್ದು. ಯೂಟ್ಯೂಬೆಲ್ಲ ನೋಡಿ ಸ್ವಲ್ಪ ಕಲ್ತ್ಕೊತಾ ಇದ್ದೀನಿ. ಅಂದರೆ ಪರ್ಫೆಕ್ಟಾಗಿ ಉಂಡೆ ಎಲ್ಲ ಮಾಡ್ತಾರಲ್ಲ, ಆ ಥರ ಬರೋಲ್ಲ. ಮತ್ತೆಲ್ಲ ಕಮೆಂಟ್ ಹಾಕ್ಬೇಡಿ, ಮಾಡೋಕ್ಕೆ ಬರ್ದಿದ್ರು ಮಾಡ್ತೀರಾ ಅಂತ ಹೇಳಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ, ಆದರೂ ಎಷ್ಟು ಬರುತ್ತೋ ಅಷ್ಟು ನೀಟಾಗಿ ಮಾಡ್ಕೊತೀನಿ. ಸ್ವಲ್ಪ ಬೆಂದಿರೋಂಗೆ ನೋಡ್ಕೊತೀನಿ ಅಷ್ಟೇ. ಆಮೇಲೆ ಸ್ವಲ್ಪ ರುಬ್ಬಿರೋ ಖಾರನೆಲ್ಲ ಸಾಂಬಾರಿಗೆ ಹಾಕಿ ಚೆಂದ ಕುದಿಸ್ದೆ. ನನಗೆ ಫಾರಮ್ ಕೋಳಿಕ್ಕಿಂತ, ಫಾರಮ್ ಅಂತ ಹೇಳಿದ್ರೆ ಈ ಸಾಫ್ಟ್ ಬರುತ್ತಲ್ಲ, ಅದಕ್ಕಿಂತ ನನಗೆ ಇದು ಫಾರಮ್ಮೇ. ಇದು ಸ್ವಲ್ಪ ನನಗೆ ತುಂಬ ಇಷ್ಟ, ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ, ಮತ್ತು ಸ್ವಲ್ಪ ಟೇಸ್ಟು ಇರುತ್ತೆ ಸಾಂಬಾರು. ಅದೇನು ಇದು ಮೆತ್ತಂದಿರುತ್ತಲ್ಲ, ಅದು ಟೇಸ್ಟೇ ಇರೋಲ್ಲ ಸಾಂಬಾರು. ತಿಂದಂಗೂ ಜಾಸ್ತಿ ತಿನ್ನಬೇಕು ಅಂತಲೂ ಅನಿಸಲ್ಲ, ಇವತ್ತು ಮಾಡಿದ್ದು ನಾಳೆ ತಿನ್ನಬೇಕು ಅಂತಲೂ ಅನಿಸಲ್ಲ. ಅದೇನಿದ್ರು ಬಿರಿಯಾನಿ, ಕಬಾಬು ಆ ಥರದಕ್ಕೆಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಈ ನನ್ನ ಮಗಳು ನಾನು ಟೇಸ್ಟ್ ನೋಡ್ತಿರ್ಬೇಕಾದ್ರೆ ಬಂದು ನನಗೊಂದು ಸ್ವಲ್ಪ ಕೊಡು ಅಂತೇಳಿ ಟೇಸ್ಟ್ ನೋಡ್ತಾನೆ ಇರ್ತಾಳೆ. ಅವಳಿಗೆ ನಾನು ಏನು ಮಾಡ್ತಿರ್ತೀನೋ ಅದನ್ನೇ ಮಾಡ್ತಾ ಇರ್ತಾಳೆ. ನನ್ನ ಚಿಕನ್ ಸಾಂಬಾರು ಕುದೀತಾ ಇದೆ. ಹೊಟ್ಟೆ ತುಂಬ ಹಶ್ವಾಗಿದೆ. ಟೈಮ್ 4 ಗಂಟೆ ಆಗಿದೆ. ಸಾಂಬಾರು ಕುದೀತಾ ಉಂಟು. ರಾಗಿ ಮುದ್ದೆ ಮಾಡಿದ್ದೇನೆ, ಇನ್ನೇನು ಊಟ ಮಾಡೋದೆ. ಸ್ವಲ್ಪ ರಾಗಿ ಮುದ್ದೆಗೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಟೇಸ್ಟ್ ಮಾಡೇ ಇರ್ತಾರೆ ಚಿಕನ್ ಸಾಂಬಾರು ಜೊತೆ. ನನಗಂತೂ ತುಂಬ ಇಷ್ಟ. ಸ್ವಲ್ಪ ಬಟ್ಟೆ ಎಲ್ಲ ಇದ್ವು, ಸ್ವಲ್ಪ ಎಲ್ಲ ಒಗ್ದಾಕಿ ಮೇಲೆ ತಗೊಂಡೋಗಿ ಒಣಸ್ಬಿಟ್ಟೆ. ರಾತ್ರಿನೇ ಎಲ್ಲ ಒಣಸ್ಬಿಟ್ಟೆ, ಬೆಳಿಗ್ಗೆ ಎದ್ರೆ ತಗೊಬೋದು ಅಂತ ಹೇಳಿ. ಇನ್ನೇನು ಇವತ್ತಿನ ಕೆಲಸ ಎಲ್ಲ ಮುಗೀತು. ಎಲ್ಲ ಮುಗಿಸ್ಕೊಂಡೆ, ಬಟ್ಟೆ ಎಲ್ಲ ಒಗ್ದಾಯಿತು. ಬಟ್ಟೆ ಎಲ್ಲ ಸ್ವಲ್ಪ ಒಗ್ಯಕ್ಕೆ ಒಗ್ದೆ. ಅಮ್ಮ ಎಲ್ಲ ನೆಲ ಎಲ್ಲ ಒರೆಸ್ಕೊಟ್ರು. ಅಮ್ಮಂಗೂ ನನಗೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ತುಂಬ ಕೆಲಸ ಇತ್ತು. ಹಿಂಗೆಲ್ಲ ಮುಗಿಸ್ಕೊಂಡೆ, ಸ್ನಾನ ಎಲ್ಲ ಆಯಿತು. ಇನ್ನೇನು ಮಲಗಿದ್ರೆ ಸಾಕು ಅನ್ನಂಗೆ ಆಗಿಬಿಟ್ಟಿದೆ. ಇನ್ನೇನು ಸ್ವಲ್ಪ ಹೊತ್ತಿಗೆ, ಏನು 6 ಗಂಟೆ ಆಗಿದೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಆಯಿತಾ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಕಮೆಂಟ್ಸ್ನ ಆಫ್ ಮಾಡಿಬಿಡ್ತೀನಿ. ನಿಮಗೇನಾದರೂ ಹೇಳಬೇಕು ಅನಿಸಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನನಗೆ DM ಮಾಡಿ, ಆಯಿತಾ.